ಶ್ರೀ ಸೋಮಿ ಸಮರ್ಥ ಶ್ರೀ ಅಕ್ಕಲ್ಕೋಟ್ ಶ್ರೀ ಸೋಮಿ ಸಮರ್ಥ ಸೇವಾ ಕನ್ನಡ ಯೂಟ್ಯೂಬ್ ಚಾನಲ್ದಾಗ ಎಲ್ಲರಿಗೂ ಸ್ವಾಗತ. ನಾನು ನಿಮ್ಮ ಪೂಜಾ. ಮೊದಲನೇದಾಗಿ ಎಲ್ಲ ನನ್ನ ಸ್ವಾಮಿ ಕುಟುಂಬದವ್ರಿಗೂ ಶ್ರೀ ಸೋಮಿ ಸಮರ್ಥ. ಇವತ್ತಿನ ನಿಮ್ಮ ದಿನ ಅತ್ಯಂತ ಆನಂದದಿಂದ ಮತ್ತು ಮಹಾರಾಜರ ನಿಮ್ಮೆಲ್ಲ ಒಳ್ಳೆಯ ಇಚ್ಛೆಗಳನ್ನ ಆದಷ್ಟು ಜಲ್ದಿ ಪೂರ್ಣ ಮಾಡ್ಲತ್ತೇಳಿ ಸ್ವಾಮಿ ಮಹಾರಾಜರ ಚರಣಕ್ಕೆ ಪ್ರಾರ್ಥನೆ ಮಾಡುತ್ತಾ ಇವತ್ತಿನ ಒಂದು ಹೊಸ ವಿಡಿಯೋನ ಆರಂಭ ಮಾಡ್ಕೋದೇನು. ಇವತ್ತು ಒಂದು ಸಣ್ಣ ಯಾರೋ ಅಂದರೆ ಸ್ವಾಮಿ ಸೇವೆ ಬಗ್ಗೆ ಎಲ್ಲರೂ ಹೇಳ್ತಾರೆ, ಆದರೆ ಕೆಲವೊಂದು ಅಡಚಣೆಗಳು ಬಂದಾಗ ಮಹಿಳೆಯರ ಮಂತ್ಲಿ ಪ್ರಾಬ್ಲಮ್ ಬಂದಾಗ ಯಾವ ರೀತಿ ಸ್ವಾಮಿ ಸೇವೆ ಮಾಡಬೇಕು, ಅಥವಾ ನಮ್ಮ ಕೆಲವೊಂದ್ಸಲ ನಮ್ಮ ಮನಸ್ಸಿನಾಗ ಸ್ವಾಮಿ ಸೇವೆ ಮಾಡ್ಬೇಕನ್ನೋ ಇಚ್ಛೆ ಇದ್ರೂ ಕೂಡ ಮನ್ಯಾಗ ಮಾಡುವಂಥ ಪರಿಸ್ಥಿತಿ ಇರೋಲ್ಲ. ಅವಾಗ ಯಾವ ರೀತಿ ಸ್ವಾಮಿ ಸೇವೆಯನ್ನು ಮಾಡಬೇಕು ಅನ್ನೋ ಒಂದು ಸಣ್ಣ ಸೇವೆ ಅನ್ಕೋರಿದೆ ನಾನು ನಿಮ್ಮ ಜೊತೆ ಶೇರ್ ಮಾಡ್ಬೇಕು. ನೋಡ್ರಿ, ನಮ್ಮ ಮಂತ್ಲಿ ಪ್ರಾಬ್ಲಮ್ ಏನಿರ್ತೈತಿಲ್ಲ ಪ್ರತಿಯೊಬ್ಬರು ಮನ್ಯಾಗ, ಅಂದರೆ ನಾವು 5 ದಿನ ಗ್ಯಾಪ್ ಮಾಡಬಾರ್ದು. ಯಾವುದೇ ಪೂಜೆ ಆಗಲಿ ಏನೇ ಇರಲಿ ಮೊದಲು ಅದನ್ನು ವಿಚಾರ ಮಾಡಿ ನೆಕ್ಸ್ಟ್ ಪೂಜೆ ಸಂಕಲ್ಪಿತ ಸೇವೆಗಳನ್ನ ಹಿಡಿತೇವೆ. ಅದು ನೈಸರ್ಗಿಕ ಅಡಚಣೆ ಇರ್ತೈತಿ. ಹಾಗಾಗಿ ಆ ಟೈಮ್ದಾಗ ಯಾವ ರೀತಿ ಸೇವೆ ಮಾಡ್ಬೇಕು ನೋಡ್ರಿ. ಆ ಟೈಮ್ದಾಗ ನಾವು ಎಷ್ಟೇ ಒಂದು ಮನಸ್ಸಿಂದ ಇಚ್ಛಾಶಕ್ತಿ ಇದ್ರೂ ಕೂಡ ನಮ್ಮ ಶರೀರ ಅದಕ್ಕೆ ಸಾಥ್ ಕೊಡಲ್ಲ. ಮತ್ತು ನಾವು ಅಷ್ಟೇ ಸ್ವಚ್ಛ ಮನಸ್ಸಿಂದ ನಮ್ಮ ಪೂಜೆ ಮಾಡೋಕ್ಕೂ ನಮ್ಗೆ ಒಂದು ರೀತಿ ಅಂದರೆ ಪೂಜೆ ಮಾಡೋಕ್ಕಾಗಲ್ಲ. ನಾವು ಒಂದೊಂದು ಸಲ ಇರ್ಲಿ ಬಿಡಿ ಏನಾಗ್ತೈತಿ, ಇದೆಲ್ಲ ಒಂದು ವಿಜ್ಞಾನ. ಈಗ ವಿಜ್ಞಾನ ಇಷ್ಟೆಲ್ಲ ಮುಂದುವರೆದೈತಿ, ಅದೆಲ್ಲ ಯಾರು ಪಾಲಿಸಲ್ಲ ಈ ರೀತಿ ಎಲ್ಲ ನಾವು ಹೇಳ್ತಿರ್ತೇವೆ. ಆದರೂ ಕೂಡ ನಾವು ಅಂದರೆ ನಮ್ಮಲ್ಲಿನ ಅಷ್ಟು ನಾವು ವೀಕ್ ಆಗಿರ್ತೇವೆ ಆ ಟೈಮ್ದಾಗ. ಅಂದ್ರೆ ನಮ್ಮ ಮನಸ್ಸಿನ ಸ್ಥಿರತೆ ಇರಲ್ಲ, ಮೂಡ್ ಸ್ವಿಂಗ್ಸ ಅನೇಕ ಒಂದು ಇದರ ಕೆಲವ್ರಿಗೆ ಬ್ಯಾಕ್ ಪೈನ್ ಆಗಲಿ, ಹೊಟ್ಟೆ ನೋವು ಆಗಲಿ, ಒಮೆಟ್ ಆಗೋದ, ಕೆಲವ್ರಿಗೆ ಏನೂ ತ್ರಾಸು ಇರಲ್ಲ, ಈ ರೀತಿ ಇರ್ತಿದ್ವಿ. ಅಂಥ ಟೈಮ್ದಾಗೂ ಕೂಡ ನಾವು ಸೇವೆ ಮಾಡ್ತೇವಂದ್ರೆ ಅದು ಉತ್ತಮ ಸೇವೆ. ಅಂದ್ರೆ ಏನು, ಮಹಾರಾಜರ ಪೂಜೆ ಮಾಡಿ ಸೇವೆ ಮಾಡ್ಬೇಕಂತೇನಿಲ್ಲ. ಮಾನಸ ಪೂಜೆ ಅತ್ಯಂತ ಪ್ರಿಯ ಪೂಜೆ ಮಹಾರಾಜರದ ಈ ಪೂಜೆ. ಅಂದ್ರೆ ಆ 5 ದಿನಗಳು ನಾವು ಗ್ಯಾಪ್ ಮಾಡಿ ಸೇವೆ ಮಾಡ್ಕೋಗಲ್ಲ. ಮನ್ಯಾಗಿರೋರು ಹೇಳ್ತಿರ್ತಾರೆ ಮಾಡಬಾರ್ದು. ಅಂದ್ರೆ ಆ ಪೀರಿಯಡ್ ಟೈಮ್ದಾಗ ನಾವು ದೇವ್ರ ಮೂರ್ತಿಗಳಾಗ್ಲಿ ಗ್ರಂಥಗಳಾಗ್ಲಿ ಮುಟ್ಟಬಾರ್ದು, ಅಪವಿತ್ರ ಅಂತ ಹೇಳ್ತಾರೆ. ಅಪವಿತ್ರ ಅನ್ನೋದು ಏನೂ ಇಲ್ಲ. ಯಾಕಂದ್ರೆ ನಮ್ಮಲ್ಲೇ ಒಂದು ವೀಕ್ನೆಸ್ ಅಂದ್ರೆ ಅಲ್ಲಿ ಸಕಾರಾತ್ಮಕ ದೇವಸ್ಥಾನಗಳಿಗೆ ಯಾಕೆ ಹೋಗ್ಬಾರ್ದು ಅಂದ್ರೆ ಅಲ್ಲಿ ಒಂದು ಆ ವೈಬ್ಸ್ ಏನಿರ್ತಾವಲ್ಲ, ಒಂದು ಸಕಾರಾತ್ಮಕ ಊರ್ಜಾ ಅದನ್ನ ನಮ್ಗೆ ಸ್ವೀಕಾರ ಮಾಡುವಂಥ, ಅದನ್ನ ಕಂಟ್ರೋಲ್ ಮಾಡುವಂದ್ರೆ ಅಲ್ಲಿ ವೈಬ್ಸ್ ಸ್ವೀಕಾರ ಮಾಡಿ ಅದನ್ನ ನಮ್ಗೆ ಅರಗಿಸುವಂಥ ಒಂದು ಶಕ್ತಿ ಆ ಟೈಮ್ದಾಗ ಇರಲ್ಲ. ಅಂದ್ರೆ ನಾವು ಮೆಂಟಲಿ ಮತ್ತು ಶಾರೀರಿಕವಾಗಿ ಆ ಟೈಮ್ದಾಗ ವೀಕ್ ಇರ್ತೀವಿ. ಅಂದ್ರೆ ಯಾವುದೇ ಒಂದು ಕೆಲಸ ಮಾಡ್ಬೇಕಾದ್ರೆ ಸುಸ್ತ, ಆಯಾಸ ಈ ರೀತಿ ಆಗ್ತಿತ್ತು. ಮೊದಲಿನ ಕಾಲದಾಗೆಲ್ಲ ಕೆಲಸಗಳು ಜಾಸ್ತಿ ಇರ್ತಿದ್ದು. ಹಾಗಾಗಿ 3 ದಿನ ಹೊರಗೆ ಅಂದ್ರೆ ಯಾವುದೇ ರೀತಿ ಹೊರಗೆ ಅಡುಗೆ ಮನೆ ಕೆಲಸ ಆಗಲಿ ಏನಿಲ್ಲ, ಸ್ವಲ್ಪ ಹೊರಗಿನ ಕೆಲಸಗಳು ಅಂದ್ರೆ ಅಂಗಳ ಕಸ ಹೊಡೆಯೋದ, ಅರಿವಿ ತೊಳೆಯೋದ, ಈ ರೀತಿ ಅಂದ್ರೆ ಆದಷ್ಟು ರೆಸ್ಟ್ ಕೊಡೋಕೆ ಪ್ರಯತ್ನ ಮಾಡ್ತಾರೆ. ಈಗಂತೂ ಎಲ್ಲ ಜಮಾನ ಮುಂದೆ ಹೋಗಿರ್ತಿ, ಎಲ್ಲರೂ ಕೂಡ ಒಂದು ಅಪ್ಡೇಟ್ ಆಗಿದ್ದಾರೆ. ಈಗ ಪೀರಿಯಡ್ ಆದ್ದು ಗುರ್ತಾಗೋಲ್ಲ, ಅಥವಾ ಮನ್ಯಾಗ ಯಾವುದೇ ಒಂದು ವಿಶೇಷ ದಿನಗಳಿದ್ರೆ ಎಲ್ಲರೂ ಕೂಡ ಈಗ ಸಹಜವಾಗಿ ಟ್ಯಾಬ್ಲೆಟ್ ಎಲ್ಲ ತಗೋತಿರ್ತಾರೆ. ಮೊದಲು ಆ ರೀತಿ ಏನಿಲ್ಲ ಆಗಿತ್ತು. ಅಂಥ ಟೈಮ್ದಾಗ ಏನಂದ್ರೆ ಇದೇನು ಅಪವಿತ್ರ ಅನ್ನಲ್ಲ, ನೈಸರ್ಗಿಕ ಒಂದು ಅಡಚಣೆ. ಈ ಟೈಮ್ದಾಗ ನಾವು ಜಸ್ಟ್ ಮಹಾರಾಜರಿಗೆ ಪ್ರಾರ್ಥನೆ ಮಾಡಿ ನಾಮಸ್ಮರಣೆಯನ್ನು ಮಾಡೋದೈತಿ, ಮತ್ತು ಮಾನಸ ಪೂಜೆ ಮಾಡೋದೈತಿ. ಮಾನಸ ಪೂಜೆ ಇದಂದ್ರೆ ಇದಕ್ಕೆ ಯಾವುದೇ ರೀತಿ ಹೂವು ಅಗರಬತ್ತಿ ಏನೂ ಇಲ್ಲ. ನಮ್ಮ ಮನಸ್ಸಾಗ ನಮ್ಮ ಮಹಾರಾಜರಿಗೆ ಮನಸ್ಸಿನಿಂದ ಭಕ್ತಿಯನ್ನು ಸಮರ್ಪಣೆ ಮಾಡೋದೈತಿ. ಸ್ವಾಮಿ ಮಹಾರಾಜರ ಮುಂದೆ ಪ್ರತಿನಿತ್ಯ ನೋಡ್ರಿ, ನಾವು ಇವಾಗ ದೇವ್ರ ಮುಂದಂತ ನಾವು ಹೋಗಂದ್ರೂ ಕೂಡ ನಮ್ಗೆ ಹೋಗುವಂಥ ಒಂದು ಮನಸ್ಥಿತಿ ಅವಾಗ ಇರೋಲ್ಲ. ನಮ್ಮ ಮನಸ್ಸು ಕೂಡ ಅಷ್ಟು ಸ್ಥಿರತೆ ಇರೋಲ್ಲ. ಆ ಟೈಮ್ದಾಗ ನಮಗೆ ರೆಸ್ಟ್ ಅನ್ನೋದು ಬೇಕಾಗಿರ್ತೈತಿ. ನಮ್ಮ ಮನೆಯಾಗಿರುವಂಥ ಪ್ರತಿಯೊಬ್ಬರು ವ್ಯಕ್ತಿ ನಮ್ಗೆ ಕಾಳಜಿ ತಗೋಬೇಕು, ನಮ್ಗೆ ಏನಾಗ್ತೈತಿ ಕೇಳಬೇಕು ಅನ್ನೋ ಸ್ಥಿತಿ. ಕೆಲವೊಂದ್ಸಲ ಸಿಟ್ಟು ಬರ್ತೈತಿ, ಕೆಲವೊಂದ್ಸಲ ಅಳು ಬರ್ತೈತಿ, ಕೆಲವೊಂದ್ಸಲ ತಲೆನೋವು, ಹೊಟ್ಟೆ ನೋವು, ಇದೇ ರೀತಿ ನಮ್ಮ ಒಂದು 3 ದಿನ ಒಂದು ಇತರದಿಂದ ಹೋಗ್ತಿತ್ತು. ಆ ಟೈಮ್ದಾಗ ನೀವು ಸ್ವಾಮಿ ಮಹಾರಾಜರ ಸತತ ನಾಮಸ್ಮರಣೆಯನ್ನು ಮಾಡಿ. ನಾಮಸ್ಮರಣೆಗೆ ಯಾವುದೇ ರೀತಿ ನಿರ್ಬಂಧನೆ ಇಲ್ಲ, ಏನಿಲ್ಲ. ಹಾಗಾಗಿ ನಾಮಸ್ಮರಣೆಯನ್ನು ಮಾಡ್ತಾ ಹೋಗಿ ಸತತವಾಗಿ. ನಮ್ಮ ಮಹಾರಾಜರ ಸೇವೆ ಮಿಸ್ ಮಾಡ್ಕೊಂಡೇನು ಅನ್ನೋದಿಲ್ಲ. ಈಗ ನಮ್ಮ ಮೊಬೈಲ್ದಾಗ ಪ್ರತಿಯೊಬ್ಬರು ಕೈಯಾಗಂತೂ ಮೊಬೈಲ್ ಇದಾವೆ. ಸ್ವಾಮಿ ಚರಿತ್ರೆ ಸಾರಾಮೃತ ಗ್ರಂಥ ಮುಟ್ಟಕ್ಕಾಗ್ದಿಲ್ಲ, ಏನಾಯ್ತು ನಾವು ಶ್ರವಣ ಮಾಡ್ಬೋದಲ್ವಾ. ಹಾಗಾಗಿ ಸ್ವಾಮಿ ಚರಿತ್ರೆ ಸಾರಾಮೃತ ಅಧ್ಯಾಯ ನೀವು ಕೇಳ್ಬೋದು. ಯಾವಾಗ ನೀವು ಮತ್ತು ಹೊಳ್ಳೆ ಸೇವೆನ 5 ದಿನ ಆದ್ಕೂಲೆ ಸೇವೆಯನ್ನು ಸ್ಟಾರ್ಟ್ ಮಾಡ್ತಾರಲ್ಲ, ಅವಾಗ ಮತ್ತು ನಿಮ್ದು ಎಲ್ಲಿ ಗ್ಯಾಪ್ ಆಗಿರ್ತಿತ್ತಲ್ಲ ಸೇವೆ, ಅಂದರೆ ಎಷ್ಟನೇ ಅಧ್ಯಾಯಕ್ಕೆ ನಿಂತಿರ್ತಿಲ್ಲ ಅಲ್ಲಿಂದ ಕಂಟಿನ್ಯೂ ಮಾಡ್ಬೋದು. ಆ 3 ದಿನದಾಗ ಸ್ವಾಮಿ ಮಹಾರಾಜರು ಎಷ್ಟೋ ಚಂದ ಹಾಡುಗಳಿದಾವೆ, ಆರತಿಗಳಿದಾವೆ, ಅದನ್ನು ಕೇಳ್ಬೋದು. ಸ್ವಾಮಿ ಮಹಾರಾಜರು ಸತತವಾಗಿ ನಾಮಸ್ಮರಣೆ ಮಾಡ್ಬೋದು, ಸ್ವಾಮಿ ಮಹಾರಾಜರ ಮಾನಸ ಪೂಜೆ ಮಾಡ್ಬೋದು. ಇಷ್ಟು ನಾವು ಸೇವೆಯನ್ನು ಮಾಡ್ಬೋದು. ಇನ್ನು ಸ್ವಾಮಿ ಮಹಾರಾಜರ ಮುಂದೆ ಇಟ್ಟಂಥ ನೈವೇದ್ಯ ಏನು ಮಾಡ್ಬೇಕಕ್ಕ ಅಂತ ಕೇಳ್ತಾರೆ. ಸ್ವಾಮಿ ಮಹಾರಾಜರ ಮುಂದೆ ನಾವು ಇಟ್ಟಂಥ ನೈವೇದ್ಯ ಅಂದ್ರೆ ನಮ್ಮ ಮನ್ಯಾಗ ನಾವು ಏನು ಮಾಡಿರ್ತೇವೆ, ಫಸ್ಟ್ ಮಹಾರಾಜರಿಗೆ ನೈವೇದ್ಯ, ಹೊರಗಿಂದ ಏನೋ ಒಂದು ಸ್ವೀಟ್ ತಂದರೂ ಕೂಡ ಮಹಾರಾಜರಿಗೆ ನೈವೇದ್ಯ ಇಟ್ಟ ಅದನ್ನ ನಾವು ಸ್ವೀಕಾರ ಮಾಡ್ತಿರ್ತೇವೆ. ಮಹಾರಾಜರ ನೈವೇದ್ಯ ತೋರಿಸುವಾಗ ನಾವು ಈ 3 ಬಟ್ಟೆ ಇರ್ತಲ್ಲ ನೀರಿನಾಗ ಎದ್ದೆ ಅದನ್ನ ಚೌಕೋನ ಆಕಾರ ತಕೊಂಡು ಆ ನಂತರ ಅಲ್ಲಿ ಒಂದು ಮಂಡಲ ಸ್ಥಾಪನೆ ಆದೈತಿ. ಆ ನಂತರ ನೀವು ಏನು ನೈವೇದ್ಯ ಇಟ್ಟಿರ್ತಿಲ್ಲ ಅದನ್ನ ಮಹಾರಾಜರ ಮ್ಯಾಗ ಅಲ್ಲಿ ಆ ಚೌಕೋನ ಆಕಾರ ಏನು ಮಾಡ್ಕೊಂಡ್ರೆ ಅದ್ರ ಮ್ಯಾಗ ಇಟ್ಟ ಒಂದು ತುಳಸಿ ಎಲೆನ ಆ ನೈವೇದ್ಯಗಿಟ್ಟ ಆ ನಂತರ 3 ಸಲ ಈ ರೀತಿ ಪ್ಲೇಟ್ ಅಂತ ತಿಳ್ಕೊ, ಅದ್ರ ಮ್ಯಾಗ ಹಿಂಗೆ 3 ಸಲ
ನೀರು ತೊಗೊಂಡ ಗಾಯತ್ರಿ ಮಂತ್ರ ಹೇಳಬೇಕು. ಗಾಯತ್ರಿ ಮಂತ್ರ ಹೇಳಿದ ಕೂಡಲೇ ಮಹಾರಾಜರಿಗೆ ಪ್ರಾರ್ಥನೆ ಮಾಡಿ, ಮಹಾರಾಜರ ಇವತ್ತು ನಮ್ಮ ಮನೆಗೆ ಈ ಅಡಿಗೆ ಮಾಡಿದೆವು, ಇದನ್ನ ನೀವು ಸ್ವೀಕಾರ ಮಾಡ್ರಿ ಅಂತೇಳಿ ಮಹಾರಾಜರಿಗೆ ಪ್ರಾರ್ಥನೆ ಮಾಡಿ ಒಂದು ಪ್ಲೇಟ್ ಅದ್ರ ಮೇಲೆ ಮುಚ್ಚಬೇಕು. ಅಂದ್ರೆ ಈ ಪ್ಲೇಟ್ ಇರ್ತೈತಿಲ್ಲ ಈ ರೀತಿ ಅದ್ರ ಮೇಲೆ ಪ್ಲೇಟ್ ಮುಚ್ಚಬೇಕು. ಆ ನಂತರ ನೀವು ಕೆಲಸವನ್ನು ಮಾಡ್ಕೊಂಡು ಒಂದು 10 ನಿಮಿಷ ಆಗನ ಆ ನೈವೇದ್ಯ ಏನಿರ್ತೈತಿಲ್ಲ ನಿಮ್ಮ ಮನ್ಯಾಗ ಎಲ್ಲರೂ ಕೂಡ ಪ್ರಸಾದ ರೂಪದಾಗ ಅಥವಾ ನೀವು ಏನು ಅಡುಗೆ ಮಾಡಿರ್ತೀವಿ ಪಾತ್ರೆಗಳು ಇರ್ತವಲ್ಲ ಅದ್ರಾಗ ಕೂಡ ಮಿಕ್ಸ್ ಮಾಡ್ಬೋದು. ಆದಷ್ಟು ಪ್ರಸಾದ ರೂಪದಾಗ ಗರಂ ಮಾಡಿ. ಯಾಕಂದ್ರೆ ಉಳಿತಂದ್ರೆ ನಾವು ಅದನ್ನ ಮುಸ್ರಿ ಮಂದನ್ಗಾಗ್ಲಿ ಹೊರಗಾಗ್ಲಿ ಚಲೋ ಮಾಡ್ತೇವೆ. ಆದ್ರೆ ಸ್ವಾಮಿ ಮಹಾರಾಜರಿಗೆ ತೋರಿಸಿದಂಥ ನೈವೇದ್ಯ ಸಮರ್ಪಣೆ ಆದಂಥ ನೈವೇದ್ಯ ಇರ್ತೈತಿ, ಅದನ್ನ ಯಾರ ಮನ್ಯಾಗ ಯಾರೋ ಒಬ್ರು ತೊಗೊಂಡು ಊಟ ಮಾಡ್ಬೋದು ಅಥವಾ ಎಲ್ಲರೂ ಕೂಡ ಅದನ್ನ ತೊಗೊಂಡು ಊಟ ಮಾಡ್ಬೋದು. ಇದನ್ನ ಮಹಾರಾಜರಾಯ್ತು. ಇನ್ನು ಮಹಾರಾಜರ ಮುಂದೆ ನಾವು ಒಂದು ಸಣ್ಣ ಗ್ಲಾಸ್ನಾಗ ನೀರು ಇಟ್ಟಿರ್ತೇವೆ. ಯಾಕೆ ನೀರು ಇಟ್ಟಿರ್ತೇವೆ ಅಂದ್ರೆ ಸ್ವಾಮಿ ಮಹಾರಾಜರು ನೋಡ್ರಿ, ಸ್ವಾಮಿ ಮಹಾರಾಜರಿಗೆ ಒಂದೊಂದ್ಸಲ ನಾವು ಹೊರಗಡೆ ಹೋಗಿರ್ತೇವೆ, ಕೆಲವೊಂದ್ಸಲ ಕೆಲಸದ ಗಡಿಬಿಡಿದಾಗ ನೈವೇದ್ಯ ತೋರ್ಸ್ಕೋಗಿಲ್ಲ ಅಂದ್ರೆ ಬೆಳಗ್ಗೆ ಪೂಜೆ ಆದ್ಕೂಲೆ ಏನು ಸಕ್ರಿ ಹಾಲ ಸಕ್ರಿ ಹಣ್ಣುಗಳ ಇದು ಇಟ್ಟಿರ್ತೇವೆ. ಅದ ಮಧ್ಯಾಹ್ನ ಒಂದೊಂದ್ಸಲ ಸಾಯಂಕಾಲ ಮಧ್ಯಾಹ್ನದ ಅಡಿಗೆ ಇತ್ತಂದ್ರೆ ಸಾಯಂಕಾಲ ಅಡಿಗೆ ಮಾಡ್ಕೋಗಿಲ್ಲ. ಆ ಟೈಮ್ದಾಗ ನಾವು ನೈವೇದ್ಯ ಅಂತ ತೋರಿಸಿಲ್ಲ. ಅವಾಗ ಮಹಾರಾಜರಿಗೆ ಅಲ್ಲಿ ನೀರು ಇರಬೇಕು. ಅಂದ್ರೆ ಮಹಾರಾಜರ ನೀರಿಟ್ಟು ಅಂದ್ರೆ ಆ ನೀರನ್ನು ಮರುದಿನ ತೆಗೆದು ಅಂದ್ರೆ ಪ್ರತಿದಿನ ಆ ನೀರನ್ನು ನಾವು ಚೇಂಜ್ ಮಾಡ್ಬೇಕು. ಇವತ್ತು ನೀರಿಟ್ಟು ಅಂದ್ರೆ ಮರುದಿನ ಅದನ್ನ ನೀರನ್ನು ತೆಗೆದು ನಾವು ಎಲ್ಲರೂ ಅದನ್ನು ತಗೋಬಹುದು ತೀರ್ಥ ರೂಪದಾಗ. ಅಂದ್ರೆ ಮಹಾರಾಜರ ಮುಂದೆ 24 ತಾಸು ಆ ನೀರು ಇರ್ತೈತಿ. ಆ ನೀರಂದ್ರೆ ಎಷ್ಟು ಪವಿತ್ರ ಆಗಿರ್ತೈತಿ. ನಾವು ಜಲತತ್ವವನ್ನು ನಾವು ಎಲ್ಲರೂ ಪಂಚಭೂತಗಳ ಅಂದ್ರೆ ಪಂಚತತ್ವಗಳನ್ನ ಅನುಭವಿಸ್ತೇವೆ, ಪಂಚಭೂತಗಳ ಒಂದು ಇದು ಮಾಡ್ತೇವೆ. ಅಂದ್ರೆ ನಿಯಮಗಳು ಪಾಲನೆ ಮಾಡ್ತೇವೆ. ಆಯಾ ಅಗ್ನಿಗೆ ವಾಯುಗ ಆಕಾಶ ತನ್ನದೇ ಆದ ಭೂಮಿಗೆ ನಾವು ಪ್ರಾಧಾನ್ಯತೆಯನ್ನು ಕೊಡ್ತಿರ್ತೇವೆ. ಹಾಗಾಗಿ ಆ ಜಲತತ್ವ ಅಂದ್ರೆ ಅದೊಂದು ತೀರ್ಥ ರೂಪದಾಗ ಒಂದು ಪರಿವರ್ತನೆ ಆಗಿರ್ತೈತಿ. ಎಷ್ಟೋ ಸಲ ನಮ್ಮ ಮನಸ್ಸಾಗ ಎಷ್ಟೋ ನೆಗೆಟಿವ್ ವಿಚಾರಗಳು ಬಂದಿರ್ತವೆ. ಆ ತೀರ್ಥವನ್ನ ನಾವು ತಗೋದ್ರಿಂದ ಆ ನೆಗೆಟಿವ್ ವಿಚಾರಗಳು ಅಲ್ಲೇ ನಷ್ಟ ಆಗ್ತಿರ್ತಾವು. ಇನ್ನು ನಾವು ಮಹಾರಾಜರಿಗೆ ಕೆಲವೊಂದ್ಸಲ ನಾವು ಸಂಕಲ್ಪಕ್ಕೆ ಸೇವೆ ಮಾಡಿದೆವು. ಇನ್ನು ಅಚಾನಕ್ಕಾಗಿ ಹೊರಗೆ ಹೋಗೋದು ಬತ್ತಂದ್ರೆ ನೋಡ್ರಿ ನಿಮ್ಗೆ ಇನ್ನು ಅಡಚಣೆ ಅನ್ನೋದಂದ್ರೆ ಏನು ಹೇಳಿ ಕೇಳಿ ಬರೋಲ್ಲ, ನಮ್ಗೆ ಗುರ್ತು ಇರೋಲ್ಲ ಈ ರೀತಿ ಆಗ್ತಿತ್ತು ಅನ್ನೋದ. ಒಂದು ಖುಷಿಯಿಂದ ಒಂದು ಉತ್ಸಾಹದಿಂದ ಸೇವೆಯನ್ನು ಮಾಡ್ತಿರ್ತೇವೆ, ಸೇವೆ ಮಾಡ್ಬೇಕಂತೇಳಿ. ಅವಾಗ ಮಹಾರಾಜರ ಪರೀಕ್ಷೆ ತಗೋತಿರ್ತಾರೆ. ಆ ಟೈಮ್ದಾಗ ಮಹಾರಾಜರಿಗೆ ಪ್ರಾರ್ಥನೆ ಮಾಡ್ಕೊಂಡ ನಿಮ್ದು ಎಷ್ಟು ಸೇವೆ ಆಗಿರ್ತಿತ್ತಲ್ಲ ಆ ಸೇವೆ ಅಲ್ಲಿ ಸಮರ್ಪಣೆ ಮಾಡ್ಕೊಂಡ ನಿಮ್ಗೆ ಒಂದು ಬುಕ್ ತಗೋ ಹೋಗುವಂಥ ಒಂದು ಪರಿಸ್ಥಿತಿ ಇತ್ತಂದ್ರೆ ತೊಗೊಂಡು ಹೋಗಿ ಸೇವೆ ಮಾಡ್ರಿ. ಅನಿವಾರ್ಯ ಇತ್ತಂದ್ರೆ ಹೋಗ್ರಿ, ಇಲ್ಲಾಂದ್ರೆ ಇಲ್ಲ. ಸಂಕಲ್ಪ ಸೇವೆ ಪೂರ್ಣ ಆದ್ಮೇಲೆ ನೀವು ಹೋಗ್ಬೋದು. ಸಂಕಲ್ಪ ಸೇವೆ ಆಗುವಾಗ ಪರಾನ್ನ ವರ್ಜ ಹೇಳ್ತೀಯ ಅಥವಾ ಮಾಂಸಾಹಾರ ವರ್ಜ, ಅದಕ್ಕೆ ತನ್ನದೇ ಆದ ಒಂದು ಮಹತ್ವ ಇದೆ. ಸಂಕಲ್ಪ ಅಂದ್ರೆ ಮಹಾರಾಜರದಕ್ಕೆ ನಾವು ಏನೋ ಒಂದು ಬೇಡ್ಕದೇವು, ಮಹಾರಾಜರ ನನಗೋಸ್ಕರ ಇದು ಕೊಡ್ರಿ, ಮಹಾರಾಜರನ್ನ ಈ ಸೇವೆ ಮಾಡ್ತೇನೆ, ನಾನು ಈ ಕಾರ್ಯವನ್ನು ಪೂರ್ಣ ಮಾಡಿರತ್ತೇವೆ. ಅಂತ ಟೈಮ್ದಾಗ ನಾವು ಮಾಡುವಂಥ ಕೆಲವೊಂದು ನಿಯಮಗಳು ಪಾಲನೆ ಮಾಡಲೇಬೇಕಲ್ಲ. ಮಹಾರಾಜರು ಕೂಡ ನಮ್ಮ ಪರೀಕ್ಷೆ ತಗೋಬಹುದು. ಹಾಗಾಗಿ ಆ ಟೈಮ್ದಾಗ ಸೇವೆದಾಗ ಖಂಡನೆ ಮಾಡಬೇಡ್ರಿ. ಎಲ್ಲಿ ಭಾಳ ಒಂದು ಅವಶ್ಯಕತೆ ಇದೆ ಅಕ್ಕ ಇವತ್ತು ಹೋಗ್ಲೇಬೇಕು, ಇವತ್ತು ಸೇವೆ ಮಾಡ್ಕೋಗಲ್ಲ, ಒಂದಿನ ಮಾಡ್ರಿ, ಮಹಾರಾಜರಿಗೆ ಪ್ರಾರ್ಥನೆ ಮಾಡ್ರಿ, ಕ್ಷಮೆ ಯಾಚನೆ ಮಾಡ್ರಿ, ನೆಕ್ಸ್ಟ್ ನಿಮ್ಮ ಮತ್ತೆ ಸೇವೆಯನ್ನ ಆರಂಭ ಮಾಡ್ರಿ. ಇನ್ನು ತಾರಕ ಮಂತ್ರ ತೀರ್ಥದ ಬಗ್ಗೆ ಕೇಳ್ಕದ್ರಿ. ತಾರಕ ಮಂತ್ರ ತೀರ್ಥ ಅನ್ನೋದು ಅತ್ಯಂತ ಅದ್ಭುತ ಒಂದು ಪ್ರಚಿತಿಯನ್ನು ತಂದು ಕೊಡುವಂಥ ಒಂದು ತೀರ್ಥ ಆಗೈತಿ. ಯಾವಾಗ ನಾವು ದೇವಸ್ಥಾನಗಳಿಗೆ ಹೋದಾಗ ಅಲ್ಲಿ ತೀರ್ಥ ತಗೊಳ್ದ ಹಿಂಗೆ ವಾಪಸ್ ಬರಲ್ಲ, ಅದೇ ರೀತಿ ಪ್ರತಿನಿತ್ಯ ನಾವು ಕೂಡ ನಮ್ಮ ಮನ್ಯಾಗ ತಾರಕ ಮಂತ್ರ ತೀರ್ಥವನ್ನು ಮಾಡೇ ತಗೋಬೇಕು. ತಾರಕ ಮಂತ್ರ ತೀರ್ಥದಿಂದ ಶಾರೀರಿಕ ಮಾನಸಿಕ ವ್ಯಾಧಿಗಳೆಲ್ಲ ದೂರ ಆಗ್ತಾವು. ಮತ್ತು ಇನ್ನು ನಾವು ತಾರಕ ಮಂತ್ರ ತೀರ್ಥ ಮಾಡಿದ್ಕೂಲೆ ಅದ್ರಾಗ ಒಂದು ತುಳಸಿ ಎಲೆನ ಹಾಕ್ರಿ. ಆ ತುಳಸಿ ಎಲೆನೂ ಕೂಡ ನೀವು ಅಗದ್ ತಿನ್ರಿ. ಇನ್ನು ತಾರಕ ಮಂತ್ರದ ತೀರ್ಥವನ್ನು ನಾವು ಮನೆಯೆಲ್ಲ ಸಿಂಪಡಿಸೋದ ಮನೆಯಾಗಿರುವ ಎಲ್ಲ ನೆಗೆಟಿವ್ ಎನರ್ಜಿಗಳು ಕೂಡ ನಷ್ಟ ಆಗ್ತಾವು. ಇನ್ನು ನಾನು ನಿಮ್ಗೆ ಏನು ನೋಡ್ರಿ, ನಮ್ಮ ಮಂತ್ಲಿ ಪೀರಿಯಡ್ ಟೈಮ್ದಾಗ ಯಾವ ರೀತಿ ಸೇವೆ ಮಾಡ್ಬೇಕು ಅನ್ನೋದು ಹೇಳಿದಾನೆ. ಇನ್ನು ಸೂತಕ್ಕೆ ಬತ್ತಂದ್ರೆ ನೀವು ಹೊಳ್ಳಿ ನಿಮ್ಮ ಸೂತಕ್ಕೆಲ್ಲ ಮುಗಿತಕ್ಕ ಸೇವೆ ಮಾಡೋಂಗಿಲ್ಲ, ಏನಿಲ್ಲ. ಆನಂತರ ನೆಕ್ಸ್ಟ್ ನೀವು ಸೇವೆಯನ್ನು ಆರಂಭ ಮಾಡ್ಬೋದು. ಒಂದು ಸಣ್ಣ ಪುಟ್ಟ ಸ್ವಾಮಿ ಸೇವೆ ಬಗ್ಗೆ ಇದ್ದಂಥ ಸಣ್ಣ ಪುಟ್ಟ ಸಂಶಯಗಳು, ಸಣ್ಣ ಪುಟ್ಟ ಡೌಟ್ಗಳು ಇವತ್ತು ನಾನು ನಿಮ್ಮ ಜೊತೆ ಕ್ಲಿಯರ್ ಮಾಡ್ಕೊಂಡೇನು. ನೆಕ್ಸ್ಟ್ ವಿಡಿಯೋದಾಗ ಒಂದು ಆಷಾಢ ಏಕಾದಶಿ ಬಗ್ಗೆ ಆಗಲಿ, ಲಘು ಗುರುಚರಿತ್ರೆ ಆಗಲಿ, ಸ್ವಾಮಿ ಮಹಾರಾಜರ ನಮ್ಮ ಮನ್ಯಾಗ ಮಹಾರಾಜರ ಗುರುದೀಕ್ಷೆ ಯಾವ ರೀತಿ ತಗೋದ, ಮಹಾರಾಜರ ಬಗ್ಗೆ ಆ ರೀತಿ ಯಾವ ರೀತಿ ಪೂಜೆ ಮಾಡುವ ಪ್ರತಿಯೊಂದು ವಿಡಿಯೋಗಳು ಇವತ್ತು ನಿಮ್ಮ ಮುಂದೆ ತಂತಾನು. ಈ ವಿಡಿಯೋಗಳು ನಿಮ್ಗೆ ಇಷ್ಟ ಆಗತ್ತಾರೆ ನನಗೆ ಕಮೆಂಟ್ ಮುಖಾಂತರ ಶ್ರೀ ಸ್ವಾಮಿ ಸಮರ್ಥತ ಒಂದು ಕಮೆಂಟ್ ಮಾಡಿರಿ. ಅದ್ರ ಜೊತೆಗೆ ನಿಮ್ಮ ಅನಿಸಿಕೆಗಳನ್ನು ತಿಳಿಸ್ರಿ. ನೀವು ಯಾವ್ಯಾವ ಸೇವೆ ಮಾಡ್ತಿದ್ರೆ ಅನ್ನೋದು ತಿಳಿಸ್ರಿ. ನೀವು ಕಮೆಂಟ್ ಮಾಡೋದ್ರಿಂದ ಅನೇಕ ಜನರಿಗೆ ಸೇವೆ ಮಾಡೋಕೆ ಪ್ರೇರಣೆ ಆಗ್ತೈತಿ. ಸ್ವಾಮಿ ಸೇವೆ ಬಗ್ಗೆ ಹೆಚ್ಚಿನ ಪ್ರಮಾಣದಾಗ ಶೇರ್ ಆಗಲಿ. ಇನ್ನೊಂದು ಸ್ವಾಮಿ ಚರಿತ್ರೆ ಸಾರಾಮೃತ ಬಗ್ಗೆ ನಿನ್ನೆ ಅವ್ರಿಗೆ ಫೋನ್ ಹಚ್ಚಿ ಕೇಳಿದಾನು. ಅವರ ಬುಕ್ ಅಂದ್ರೆ ಇನ್ನು ಪ್ರಿಂಟಿಗೆ ಹೊಳ್ಳಿ ಹಾಕ್ಸಿಲ್ಲ ಅವ್ರ ಬುಕ್ಕ, ಅಕ್ಕಲ್ಕೋಟ್ ಅನನ್ನ ಜ್ಯೋತಿ. ಹಾಗಾಗಿ ಅವರ ಬುಕ್ ಪ್ರಿಂಟಿಗೆ ಹಾಕ್ಸಿದ ಕೂಡಲೇ ನೀವು ಹೇಳ್ರಂತ ಹೇಳಿದಾರು. ಹಾಗಾಗಿ ಅವ್ರ ಬುಕ್ ಪ್ರಿಂಟ್ಸಿಗೆ ಹಾಕ್ಸಿರ ಅಂದ್ರೆ ಅವ್ರು ನಾನು ನಿಮ್ಗೆ ನಂಬರ್ ಖಂಡಿತ ಕೊಡ್ತಾನೆ. ಈಗ ಆನ್ಲೈನ್ ಲಿಂಕ್ ಕೊಡ್ಕೊಂಡ್ರೆ ಅಲ್ಲಿ ನೋಡ್ರಿ, ಸ್ಟಾಕ್ ಇದ್ದಂದ್ರೆ ತರ್ಸ್ಕೋರಿ, ಇಲ್ಲಾಂದ್ರೆ ಸುತ್ತಮುತ್ತ ಕೇಂದ್ರದಂದ್ರೆ ಅಲ್ಲಿ ಹೋಗ್ತವ್ರಿ. ಅಥವಾ ದತ್ತಧಾಮಕದಲ್ಲೇ ಹೋದ್ರಿ ಅಂದ್ರೆ ಅಲ್ಲಿ ಕೂಡ ಸ್ವಾಮಿ ಚರಿತ್ರೆ ಸಾರಾಮೃತ ಸಿಕ್ಕದವು, ಅಲ್ಲಿ ಹೋಗಿ ತಗೋರಿ. ಇಲ್ಲ ಅಂದ್ರೆ ನಾವು ಪ್ರತಿನಿತ್ಯ ಇನ್ನು
ನಿಮಗೆ ಬುಕ್ಕು ಸಿಗಕತ್ತಿಲ್ಲ ಅಂದ್ರೆ ನಂಗೆ ಕಮೆಂಟ್ ಹಾಕಿ ಅಕ್ಕ ಬುಕ್ ಸಿಕ್ಕತ್ತಿಲ್ಲ ಅಂತೇಳಿ ನನ್ನನ್ನು ತೆಕ್ ಬರುವಂಥ ಬುಕ್ಗಳನ್ನ ನಿಮ್ಗೆ ಶಾರ್ಟ್ ವಿಡಿಯೋ ಮಾಡಿ ಹಾಕ್ತಾನೆ. ಅಂದ್ರೆ ಪ್ರತಿಯೊಂದು 3 ಅಧ್ಯಾಯ ಆಗಲಿ, ಒಂದೊಂದು ಅಧ್ಯಾಯ ಇಲ್ಲ ನನ್ನ ಕಡೆಯಿಂದ ಎಷ್ಟು ಆಗ್ತದೆ ಅಷ್ಟು ಅಧ್ಯಾಯಗಳು ನಿಮ್ಮ ಜೊತೆ ಶೇರ್ ಮಾಡ್ಕೋತೇನೋ. ಈ ವಿಡಿಯೋ ಇಷ್ಟ ಆದರೆ ಶೇರ್ ಮಾಡಿರಿ. ಹೊಸವಾಯಿ ನೋಡೋರು ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ರಿ, ವಿಡಿಯೋನ ಶೇರ್ ಮಾಡಿರಿ. ನಿಮ್ಮ ಅನಿಸಿಕೆ, ನಿಮ್ಮ ಪ್ರೀತಿ, ನಿಮ್ಮ ಪ್ರೋತ್ಸಾಹ ನನ್ನ ಅಂದರೆ ಸ್ವಾಮಿ ಸೇವೆ ಬಗ್ಗೆ ಹೆಚ್ಚಿನ ಪ್ರಮಾಣದಲ್ಲಿ ಪ್ರಸಾರ ಮಾಡಲಿ ಅನ್ನೋದು ಅಷ್ಟೇ. ನೆಕ್ಸ್ಟ್ ವಿಡಿಯೋದಾಗ ಸಿಗ್ತೇನೆ. ಶ್ರೀ ಸ್ವಾಮಿ ಸಮರ್ಥ.